ವೀಕ್ಷಕರೇ, ವಿರಾಮದ ಬಳಿಕ ಈ ಸುವಾರ್ತಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮಧ್ಯೆಯಲ್ಲಿ ಪಾಸ್ಟರ್ CS ಜೋಸೆಫ್ ಅವರಿದ್ದಾರೆ. ಅವರು ತಮ್ಮ ಸಾಕ್ಷಿನ ಹೇಳ್ತಾ ಇದ್ದಾರೆ. ಬೇರೆ ಇನ್ನು ಮುಂದೆ ಏನಾಯ್ತು ಅಂತ ಅವರ ಬಳಿ ಕೇಳಿಕೊಡುವ. ಪ್ರಶ್ನೆ ಮುಂದುವರಿಸಿದ ಅಷ್ಟೇ. ನೀವು ಏನೋ ಪ್ರಕಾಶ ಮನೆಯಲ್ಲಿ ಕಾಣ್ರಿ, ಅಲ್ಲಿಂದ ಮುಂದುವರಿಸುವ ಅಷ್ಟೇ. ಏನಾಯಿತು? ತದನಂತರ ನಾನು ಬೆಳಗ್ಗೆ ಎದ್ದ ತರುವಾಯ ನನ್ನ ಶರೀರದಲ್ಲಿ ಏನೋ ಒಂದು ಬದಲಾವಣೆ, ನನ್ನ ಶರೀರದಲ್ಲಿ ಒಂದು ಬದಲಾವಣೆ ಕಂಡೆ ನಾನು. ಓಕೆ. ಏನೋ ಒಂಥರ ಹುಮ್ಮಸ್ಸು, ನಾನು ಬದುಕಬೇಕು, ನಾನು ಮುಂದೆ ಒಳ್ಳೆಯದಾಗಿ ನಾನು ಬದುಕಬೇಕು ಅಂಥೇಳಿ ನಾನು ನೇರವಾಗಿ ನಮ್ಮ ಆತ್ಮಿಕ ತಂದೆಯಾಗಿರುವಂಥ ಪಾಸ್ಟರ್ C ಸಾಮುವೇಲ್ ಅವರ ಹತ್ರ ನಾನು ನೇರವಾಗಿ ಹೋಗಿ ಅವ್ರ ಹತ್ರ ಕೇಳಿದೆ. ನಾನು ಈ ರೀತಿಯಾಗಿ ಯೇಸು ಸ್ವಾಮಿಯನ್ನು ನಾನು ಇನ್ಮೇಲೆ ನಾನು ಚರ್ಚಿಗೆ ಬರಬೇಕಂತೇಳಿ ನಾನು ಕೇಳಿಕೊಂಡೆ. ಆ ಸಂದರ್ಭದಲ್ಲಿ ನಮ್ಮ ಅತ್ತಿಗೆ ಅವರು, ನಮ್ಮ ಚಿಕ್ಕಮ್ಮ ಇವರೆಲ್ಲ ಯೇಸು ಸ್ವಾಮಿಯನ್ನು ವಿಶ್ವಾಸಿಸಿದರು. ಆವಾಗ ಅತ್ತಿಗೆ ಸಿಲ್ವಿನಾ ಎಂಬುದಾಗಿ, ಜೇಮ್ಸ್ ಅವರ ಮಿಸ್ಸಸ್ಸು, ಅವರು ನಮಗೆ ಊಟ ಕೊಟ್ಟು ಸುವಾರ್ತೆ ಹೇಳ್ತಾಯಿದ್ರು. ನನಗೆ ಅವರು ಅಡುಗೆ ಮಾಡ್ತಾಯಿದ್ರು, ಒಳ್ಳೆ ಅಡುಗೆ ಮಾಡ್ತಾಯಿದ್ರು. ಅವರು ಊಟ ಕೊಡೋದು, ಅಲ್ಲೇ ಕೂರಿಸ್ಕೊಳ್ಳೋದು, ಸುವಾರ್ತೆ ಹೇಳೋದು, ಯೇಸು ಸ್ವಾಮಿ ಬಗ್ಗೆ ತುಂಬಾ ಅವರು ಯೇಸು ಸ್ವಾಮಿ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನನಗೆ ಸುವಾರ್ತೆ ತಲುಪಿಸಿದಂಥವರು ಸಿಲ್ವಿನಾ ಎಂಬುದಾಗಿರುವಂಥ ನನ್ನ ಅತ್ತಿಗೆ. ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದಂಥ ಪ್ರಿಸ್ಕಿಲ್ಲಾ ಅಂಥೇಳಿ ನನ್ನ ಚಿಕ್ಕಮ್ಮ, ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. 3 ದಿನ ಆದ ತರುವಾಯ ನಾನು ಡಿಸೆಂಬರ್ 1986 ಡಿಸೆಂಬರ್ 15ನೇ ತಾರೀಕು ನಾನು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡೆ. ಜನವರಿ 1ನೇ ತಾರೀಕಿಗೆ ನಾನು ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡೆ. ಅಲ್ಲಿಂದ ನಾನು ಪಾಸ್ಟರ್ ಜೊತೆ ಒಂದು ಒಳ್ಳೆ ಒಂದು ಸಂಬಂಧದಲ್ಲಿ ಹೋಗ್ತಾ ಬರ್ತಾಯಿದ್ದೆ. ಓಕೆ ಅಷ್ಟೇ. ನೀವೀಗ ಕ್ರಿಸ್ತನ ಕಂಡುಕೊಂಡ್ರಿ, ನಿಮ್ಮ ಮನೆಯವರಿಗೆ ವಿಷಯ ಗೊತ್ತಾಯ್ತಾ? ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡು ನಾನು ಮೇಲೆ ಬಂದಿದ್ದೀನಿ ಅಷ್ಟೇ. ಅಷ್ಟರೊಳಗೆ ಮೆಸೇಜು ನಮ್ಮ ಅಣ್ಣನಿಗೆ ಮುಟ್ಟಿದಾಗ ಅವನು ನನ್ನನ್ನು ಹುಡ್ಕೊಂಡು ಬಂದು ನನಗೆ ಅವನಿಗೆ ಎಷ್ಟು ಬೇಕೋ ಅಷ್ಟುವರೆಗೂ ನನ್ನನ್ನು ಥಳಿಸಿ ಹೊಡೆದು ಗಾಯಪಡಿಸ್ದ. ತದನಂತರ ನಾನು ಏನೂ ಮಾತಾಡಿಲ್ಲ. ಒಂದೇ ಒಂದು ಜೊತೆ ಬಟ್ಟೆಯಲ್ಲಿ ನನ್ನ ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದರು. ಆ ಸಂದರ್ಭದಲ್ಲಿ ನಾನು ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅಷ್ಟರೊಳಗೆ ನಾನು ಅವಲಕ್ಕಿ ಮಿಲ್ ಕೆಲಸನೂ ಸಹ ಬಿಟ್ಟಾಗಿತ್ತು. ತದನಂತರ ನಾನು ಎಲ್ಲಿ ಹೋಗಬೇಕು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ನನ್ನ ಅಕ್ಕ, ದೊಡ್ಡವರು, ಈ ಜೇಮ್ಸ್ ಅಂತೇಳಿ ಏನು ಹೇಳ್ತಾ ಇದ್ದೀವೋ ಅವರ ಅಕ್ಕ, ದೊಡ್ಡ ಅಕ್ಕ, ಅವರು ಯೇಸು ಸ್ವಾಮಿಯನ್ನು ವಿಶ್ವಾಸಿಸಿದರು. ಅವ್ರು ಬಂದು ಕೇಳಿದ್ರು, ಯಾಕಪ್ಪ ಇಲ್ಲಿ ಕೂತಿದೆಯಾ ಎಂಬುದಾಗಿ ಕೇಳಿದ್ರು. ತರುವಾಯ ನಾನು ಈ ರೀತಿಯಾಗಿ ಯೇಸು ಸ್ವಾಮಿ ನಂಬಿದ ಮೇಲೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ನನಗೆ ದಾರಿ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತೇಳಿ. ಅವರಂದರೆ ಸಾಮಾನ್ಯವಾಗಿ ಎಲ್ಲರೂ ಗೌರವ ಕೊಡ್ತಾರೆ, ಎಲ್ಲರೂ ಸ್ವಲ್ಪ ಹೆದರ್ತಾರೆ, ದೊಡ್ಡವರು ಅವರು. ಅವ್ರ ಮಾತಿಗೆ ಯಾರು ನನ್ನ ಮನೆಯವರಾಗಲಿ ನಮ್ಮ ಏರಿಯಾ ಜನ ಆಗಲಿ ಅವರು ಆ ಕುಟುಂಬದ ಮಾತಿಗೆ ಯಾರು ಅವಿಧೇಯರಾಗಿ ಮಾತಾಡೋದಿಲ್ಲ, ವ್ಯತ್ಯಾಸವಾಗಿ ಮಾತಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ 1986ರಲ್ಲಿ ನನ್ನನ್ನು ಅವರು ತಮ್ಮ ಮನೆಗೆ ಕರ್ಕೊಂಡೋದ್ರು. ನಿನಗೇನು ಬೇಕು ಅಂತೇಳಿ ಕೇಳ್ತೀಯ ಅಂತ ಕೇಳಿದಾಗ ನನಗೆ ಊಟ, ಮಲಗಕ್ಕೆ ಜಾಗ ಕೊಟ್ಟರೆ ಸಾಕು ಅಂಥೇಳಿ ಅವರಿಗೆ ಕೇಳ್ಕೊಂಡಾಗ, ಆಯಿತು ಊಟನೂ ಕೊಡ್ತೇನೆ, ಮಲಗಕ್ಕೆ ಜಾಗನೂ ಕೊಡ್ತೇನೆ, ನಿನಗೆ ಕೆಲಸ ಮಾಡೋದಕ್ಕೆ ಕೆಲಸನೂ ಕೊಡಿಸ್ತೀನಿ, ಕೆಲಸ ಮಾಡ್ತೀಯ ಅಂತೇಳಿ ಹೇಳಿದ್ರು. ಆಯಿತು ಅಂತೇಳಿ ಹೇಳಿದೆ. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಬ ಬಾಯ್ಸ್ ಹಾಸ್ಟೆಲಲ್ಲಿ 120 ರೂಪಾಯಿಗೆ ನನಗೆ ಕೆಲಸ ಕೊಡಿಸಿದರು. ಕೆಲಸ ಕೊಡಿಸಿದ ಮೇಲೆ ಅಲ್ಲಿ ಕೆಲಸ ಮಾಡ್ತಾ ತರುವಾಯ ನಾನು ನನ್ನ ಜೀವನ ಇವರನ್ನು ನೋಡಿ ನನ್ನ ಜೀವಿತವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಆರಂಭಿಸಿದೆ.
ಕಳ್ಳತನ, ಮೋಸ, ವಂಚನೆ ಇವೆಲ್ಲ ಇದ್ದಂಥ ಜೀವಿತ ಬದಲಾಗ್ತಾ ಬರ್ತಾಯಿತ್ತು. ಇವ್ರ ಪ್ರಾರ್ಥನೆ, ಇವ್ರ ಜೊತೆ ಹೋಗೋದು, ಇವರು ಪ್ರತಿದಿನ ಸಂಜೆ ಆದಮೇಲೆ ಮನೆ ಪ್ರಾರ್ಥನೆ ಇಟ್ಕೊಳ್ತಾಯಿದ್ರು, ಪ್ರಾರ್ಥನೆಯಲ್ಲಿ ಕೂರ್ತಾಯಿದ್ದೆ. ಈ ರೀತಿಯಾಗಿ ನನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಾನು ಆರಂಭಿಸಿದೆ. ಆಮೇಲೆ ಅವರು ನನ್ನ ಹಿನ್ನೆಲೆ ತುಂಬ ಕೆಟ್ಟದಾಗಿತ್ತಲ್ಲ, ಆಗಿಯೂ ಅವರ ಅಣ್ಣ ತಮ್ಮಂದರಲ್ಲಿ ಕೆಲವರು ಇವನನ್ನು ಯಾಕೆ ನೀವು ಮನೆಯಲ್ಲಿ ಇಟ್ಕೊಂಡಿದ್ದಾರೆ, ಅವರು ಹಿನ್ನೆಲೆ ಸರಿ ಇಲ್ಲ, ಇವರು ತುಂಬ ಕೆಟ್ಟು ಹೋದವರಲ್ವ, ಇವರನ್ನು ಯಾಕೆ ನೀವು ಮನೇಲಿ ಇಲ್ಲ, ನಾವು ಕೆಟ್ಟು ಹೋದವರನ್ನು ನಾವು ಹಾಗೆ ಬಿಟ್ಟರೆ ಅವರು ಕೆಟ್ಟು ಹೋಗ್ತಾರೆ, ಇನ್ನೂ ಕೆಟ್ಟು ಹೋಗ್ತಾರೆ. ನಮ್ಮ ದೇವರು ಹೇಳಿದ್ದಾರಲ್ಲ ಅವರನ್ನು ಪ್ರೀತಿ ಮಾಡಬೇಕು ಅಂತೇಳಿ ಹೇಳಿ ನನ್ನನ್ನು ಸ್ವಂತ ಮಗನ ಹಾಗೆ ಅವರು ಪ್ರೀತಿ ಮಾಡೋಕ್ಕೆ ಪ್ರಾರಂಭಿಸಿದರು. ತರುವಾಯ ಅವ್ರ ಮೂಲಕವಾಗಿ, ಆ ಕುಟುಂಬದ ಮೂಲಕವಾಗಿ ನಾನು ದೇವರನ್ನು ವಿಶ್ವಾಸಿಸ್ತಾ ಬಂದೆ. ನಂತರ ಆ ಸಂದರ್ಭದಲ್ಲಿ ನನ್ನ ತಂಗಿ ತೀರೋದ ಮೇಲೆ, ನಾನು ಪ್ರೀತಿ ಮಾಡ್ತಾ ಇದ್ದಂಥ ನನ್ನ ತಂಗಿ ತೀರೋದ ಮೇಲೆ ಸರಿ ನನಗೆ ದೇವ್ರು ಬೇಡ ಅಂತೇಳಿ ಮತ್ತೆ ನಾನು ವಾಪಸ್ ಹೋಗ್ಬಿಟ್ಟೆ. ತಂಗಿ ಯಾಕೆ, ಏನಾಯ್ತು ತಂಗಿಗೆ? ತಂಗಿ ಆತ್ಮಹತ್ಯೆ ಮಾಡಿಕೊಂಡ್ಳು. ನನ್ನಲ್ಲಿದ್ದಂಥ ಆ ಸ್ಪಿರಿಟ್ ನನ್ನ ತಂಗಿಯನ್ನು ಕರ್ಕೊಂಡು ಹೋಗ್ಬಿಡ್ತು. ಬಟ್ ನನಗೆ ಅದು ಅರಿವಾಗಲಿಲ್ಲ, ನಮಗದು ಗೊತ್ತಿಲ್ಲ. ನನ್ನ ತಂಗಿ ಆಕೆ ತೀರ್ಕೊಂಡ ಮೇಲೆ ನಾನು ಮತ್ತೆ ಹಿಂದೆ ಹೋಗ್ಬಿಟ್ಟೆ. ಬೇಡ ನನಗೆ ಯೇಸು ಸ್ವಾಮಿ, ಯಾಕೆ ಯೇಸು ಸ್ವಾಮಿ ನನಗೀಗೆ ಮಾಡಿದ್ರು ಅಂತ. ಕೆಲವರೆಲ್ಲ ಬಂದು ನನಗೆ ಆಧರಣೆ ಯೋಬನ ವಿಷಯವಾಗಿ ಅವರ ವಾಕ್ಯಗಳನ್ನು ಹೇಳಿ ತಂಗಿ ಶವ ಮನೆಯಲ್ಲಿದೆ. ಆ ಸಂದರ್ಭದಲ್ಲಿ ಅವರು ಬಂದು ಹೇಳ್ತಾ ಇದ್ದಾರೆ ನನಗೆ, ದೃಢಗೆಡಬೇಡ, ಯೇಸು ಸ್ವಾಮಿ ಒಳ್ಳೆಯವರು, ನಿನ್ನನ್ನು ಕೈ ಬಿಡೋದಿಲ್ಲ ಎಂಬುದಾಗಿ. ಆದರೂ ಎಲ್ಲೋ ಒಂದು ಮನಸ್ಸು ಯೇಸು ಸ್ವಾಮಿ ಹತ್ರನೇ ಇರಬೇಕು ಅನ್ನೋ ಮನಸ್ಸು, ಇನ್ನೊಂದು ಮನಸ್ಸು ಬೇಡ ಯಾಕೆ ಇದು ಅಂತ. ಆದರೆ ಆ ವಾಕ್ಯಗಳ ಮೂಲಕವಾಗಿ ನನ್ನನ್ನು ದೇವರು ಅವ್ರ ಮೂಲಕವಾಗಿ ಬಲಪಡಿಸಿದರು. ಯೋಬನ ಚರಿತ್ರೆಯನ್ನು ನನಗೆ ತಿಳಿಸಿದಾಗ ನಾನು ಬಲಗೊಳ್ಳೋದಕ್ಕೆ ಆರಂಭಿಸಿದೆ. ಬಲಗೊಂಡು ನಾನು ಇಲ್ಲ, ನಾನು ದೇವರನ್ನು ಬಿಡೋದಿಲ್ಲ, ನಾನು ದೇವ್ರ ಹತ್ರ ಬರ್ತೀನಿ ಅಂತೇಳಿ ಆವಾಗಿಂದ ನಾನು ಪ್ರಾರ್ಥನೆಗೆ, ಕೂಟಗಳಿಗೆ ಹೋಗ್ತಾಯಿದ್ದೆ. ಓಕೆ. ಆ ಸಮಯದಲ್ಲಿ ಮನೆಯವರು ವಾಪಸ್ ಸೇರಿಸ್ಕೊಂಡ್ರ ತಂದೆ ತಾಯಿಯವರು? ಕೆಲಸ ಸಿಕ್ಕಿದ ಮೇಲೆ ಒಳ್ಳೆ ಸಂಬಳ, ನಾನು ಸಂಬಳ ತೊಗೊಂಡೋಗಿ ಕೊಡ್ತಾಯಿದ್ದೆ, ಮನೆಗೆ ಕೊಡ್ತಾಯಿದ್ದೆ, ಒಳ್ಳೆಯವನಾಗಿ ಬದುಕ್ತಾ ಇದ್ದೆ. ಕುಡುಕತನ ಎಲ್ಲ ಬಿಟ್ಟೋಯ್ತು, ಗಾಂಜಾ ಸೇದೋದೆಲ್ಲ ಬಿಟ್ಟೋಯ್ತು. ತರುವಾಯ ನನಗಿದ್ದಂಥ ರೋಗ ಎಲ್ಲ ಬಿಟ್ಟೋಯ್ತು. ನಾನು ಚೆನ್ನಾಗಿ ಆರೋಗ್ಯಕರವಾಗಿದ್ದಂಥ ಸಂದರ್ಭದಲ್ಲಿ ನನ್ನ ತಂದೆ ತಾಯಿಗಳು ನನ್ನನ್ನು ಪ್ರೀತಿ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ನಿಮ್ಮ ಜೀವಿತ ನೋಡಿದ್ರು ಅವರು? ಹೌದು. ನಿಮ್ಮ ಬದಲಾವಣೆ ಅವಾಗ ಏನು ಹೇಳಿದ್ರು ಅವರು? ನಿಮ್ಮ ಅಂದರೆ ಯೇಸು ಸ್ವಾಮಿಯನ್ನು ನಿಜವಾಗಿ ಕಂಡುಕೊಂಡದ್ದು ಒಳ್ಳೆಯದು ಅಂತ ಮಾತೇನವ್ರ ಬಾಯಿಂದ ಬಂತು ಆ ಟೈಮಲ್ಲಿ? ಅವರು ಹೇಳಿದರು, ಆಯಿತು, ನೀನು ಅದನ್ನು ನಂಬಿದ ಮೇಲೆ ನೀನು ಒಳ್ಳೇದಾಗಿದೆಯಲ್ಲ, ನೀನು ಹೋಗು, ನಮ್ಮದೇನು ಅಭ್ಯಂತರ ಇಲ್ಲ ಎಂಬುದಾಗಿ ನನ್ನನ್ನು ಮತ್ತೆ ಮನೆಗೆ ಸೇರಿಸ್ಕೊಂಡ್ರು. ಓಕೆ. ಮತ್ತು ಮುಂದೆ ಏನಾಯ್ತು? ಸೇರಿಸ್ಕೊಂಡ ಮೇಲೆ ನಾನು ಹೆಚ್ಚಿನ ಸಂಪರ್ಕ ಇವರ ಜೊತೆಯಲ್ಲೇ ನಾನು ಕಳೀತಾ ಇದ್ದೆ, ಮನೆಯಲ್ಲಿ ಕಳೀತಾ ಇರಲಿಲ್ಲ. ಅಂದರೆ ಯಾರ ಜೊತೆ ಕಳೀತಾ? ದೊಡ್ಡ ಅಕ್ಕ, ನನ್ನನ್ನು ಸೇರಿಸ್ಕೊಂಡಂಥ ಅಕ್ಕನ ಹತ್ರ ನಾನು ತುಂಬ ಸಮಯವನ್ನು ಕಳೀತಾ ಇದ್ದೆ. ಹೆಚ್ಚು ಕಡಿಮೆ ಒಂದು 36 ಜನ ಟೋಟಲಿ ಆ ಮನೆಯಲ್ಲಿ ಇದ್ದಿದ್ದು. ಆ ಮನೆಯನ್ನು ಆ ರೀತಿಯಾಗಿ ನಮ್ಮನ್ನು ಎಲ್ಲರೂ ಒಂದೇ ಕುಟುಂಬಸ್ಥರಾಗಿ ಯಾವುದೇ ರೀತಿ ಭೇದ ತೋರಿಸದಲ್ಲೇ ನನ್ನನ್ನು ಪ್ರೀತಿ ಮಾಡಿದಂಥ ಒಂದು ಕುಟುಂಬ ಅದು. ನನ್ನ ತಂಗಿ ತೀರೋದ ತರುವಾಯ ನಾನು ತುಂಬ ಯೋಚನೆಯಲ್ಲಿದ್ದಾಗ ತಿರುಗಿ ನನಗೆ ಒಂದು ಆತ್ಮಿಕ ತಂಗಿ, ಅಂದರೆ ಏನು ದೊಡ್ಡಕ್ಕ ಅಂತೇಳಿ ಹೇಳ್ತಾ ಇದ್ವಿ, ಅವರ ತಂಗಿ ಸಾರಾ ಡೇವಿಡ್ ಅಂತೇಳಿ ಕರ್ತನ ಸೇವೆಯಲ್ಲಿ ಸಂತವೇರಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನನ್ನ ತಂಗಿ ಪ್ರೀತಿ ಈ ತಂಗಿಯಲ್ಲಿ ನಾನು ಕಂಡೆ. ಸ್ವಂತ ಒಂದು ಒಡ ಹುಟ್ಟಿದ ಅಣ್ಣನ ಹಾಗೆ ಆಕೆ ನನ್ನನ್ನು ಪ್ರೀತಿ ಮಾಡೋಕ್ಕೆ ಆರಂಭಿಸಿದಾಗ ನನಗೆ ಬೇರೆ ಲೋಕನೇ ಗೊತ್ತಾಗಲಿಲ್ಲ. ನನಗೆ ಇನ್ನು ಬೇರೆ ಲೋಕ ಇಲ್ಲ. ನನಗೆ ಇಲ್ಲಿ ನನಗೊಳ್ಳೆ ಸ್ಥಳ, ಯೇಸು ಸ್ವಾಮಿ ಮಕ್ಕಳು, ಅವ್ರ ಜೊತೆ ಪ್ರಾರ್ಥನೆ, ಅವ್ರ ಪ್ರೀತಿ, ಇದೆಲ್ಲ ನೋಡುವಾಗ ನಾನು ಬೇರೆ ಎಲ್ಲೂ ಹೋಗೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಓಕೆ ಅಷ್ಟೇ. ಮತ್ತು ನೀವು ಅದೇ ರೀತಿ ಕ್ರಿಸ್ತನಲ್ಲಿ ಬೆಳೀತಾ ಬಂದಿರೋದ? ಹೌದು. ಓಕೆ. ಮತ್ತು ಅಷ್ಟೇ ನೀವು ಇದು ಸೇವೆ
ನಿಮ್ಮ ಕರ್ತನ ಬಳಿಗೆ ನಾನು ಕರ್ತನ ಸೇವೆನ ಸಮಯಲ್ ಪಾಸ್ಟರ್ ಜೊತೆ ನಾನು ರಕ್ಷಣೆ ಹೊಂದಿದ ಅಂದಿನಿಂದ ನಾನು ಸಂಜೆವರೆಗೂ ಕೆಲಸ ಮಾಡ್ತಾಯಿದ್ದೆ. 4 ಗಂಟೆಗೆ ಕೆಲಸ ಮುಗಿಸ್ಕೊಂಡು ಬಂದ ತರುವಾಯ ನಾನು ಸಮಯಲ್ ಪಾಸ್ಟರ್ ಜೊತೆ ಸೇವೆಗಾಗಿ ಅವ್ರ ಜೊತೆ ಹೋಗ್ತಾಯಿದ್ದೆ. ನನಗೆ ತುಂಬ ಆಸಕ್ತಿ ಇತ್ತು, ನಾನು ಬೈಬಲ್ ಸ್ಕೂಲ್ ಮಾಡಬೇಕು ಎಂಬುದಾಗಿ. ಬೈಬಲ್ ಸ್ಕೂಲ್ ಮಾಡಬೇಕೆಂಬುದಾಗಿರುವಂಥ ಸಂದರ್ಭದಲ್ಲಿ ಸಮಯಲ್ ಪಾಸ್ಟರ್ ಅವರು ಹೀಗೆ ಹೇಳಿದ್ರು, ನಾನು ನಿನಗೆ ನನ್ನ ಜೊತೆಯಲ್ಲಿ ಇಟ್ಕೊಂಡು ನಿನ್ನ ಸೇವಾ ಕಾರ್ಯಗಳನ್ನು ನಾನು ಕಲಿಸ್ಕೊಡ್ತೇನೆ ಎಂಬುದಾಗಿ ಹೇಳಿದ್ರು. ಅದಾದ ನಂತರ ನಾನು ಸೇವೆ ಹಾಗೆ ಮಾಡ್ತಾ ಇರುವಾಗ ನನ್ನ ಒಳ್ಳೆತನವನ್ನು ನೋಡಿ ನನ್ನ ಅಕ್ಕನೇ ನನಗೆ ತನ್ನ ಒಬ್ಬಳೇ ಮಗಳಾಗಿರುವಂಥ ಮಗಳನ್ನು ನನಗೆ ಕೊಟ್ಟು ನನಗೆ ಮದುವೆ ಮಾಡಿದರು, ನನ್ನ ಒಳ್ಳೆ ಗುಣಗಳನ್ನು ನೋಡಿ. ಆಗ ತರುವಾಯ ನಾನು ಕೆಲಸ ಮಾಡ್ತೇನೆ. ಆಕೆಯನ್ನು ನಾನು ಮದುವೆ ಆದಮೇಲೆ ನನ್ನ ಸೇವೆಯಲ್ಲಿ ಹೆಚ್ಚಾಗಿ ಸೇವೆಗೆ ಮಾಡೋದಕ್ಕೆ ಆರಂಭಿಸಿ. ಓಕೆ ಫಾಸ್ಟ್ ಅಂದರೆ ಸ್ವಾಮಿ ಫಾಸ್ಟ್ ಒಟ್ಟಿಗೆ ಇದ್ದುಕೊಂಡು ಸೇವೆ ಏನೆಲ್ಲ ಸೇವೆ ಮಾಡ್ತಿದ್ದೀರಿ? ನಾವು ಕರಪತ್ರ ಸೇವೆ ಮಾಡ್ತಾಯಿದ್ವು ಹಳ್ಳಿಗಳಿಗೆ. ಆ ದಿನಗಳಲ್ಲಿ ತುಂಬ ಒಳ್ಳೆಯ ಒಂದು ಸೇವಾ ಕಾರ್ಯಗಳಿತ್ತು. ಸೇವಾ ಕಾರ್ಯಗಳಂದರೆ ಅಷ್ಟೊಂದು ತೆರೆದ ಬಾಗಿಲ ಹಾಗೆ ಇತ್ತು. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾಯಿದ್ವು ಅಂತ ಹೇಳಿದ್ರೆ, ಸೇವೆಗಾಗಿ ನಾವು ಹೋಗುವಾಗ ನಾವು ಯಾವಾಗಲೂ ಎಲ್ಲ ಏನು ಮ್ಯೂಸಿಕ್ ಹೊಡೆಯುವಂಥ ಡ್ರಮ್ಸು ಅವೆಲ್ಲ ತೆಗೆದುಕೊಂಡು ಹೋಗ್ತಾಯಿದ್ವು. ಹಳ್ಳಿಗಳಲ್ಲಿ ಸ್ಕಿಟ್ಗಳನ್ನು ಮಾಡ್ತಾಯಿದ್ವು ನಾಟಕ ರೂಪವಾಗಿ. ತಪ್ಪಿ ಹೋದ ಮಗನ ಆ ಒಂದು ನಾಟಕವನ್ನು ನಾವು ಪಬ್ಲಿಕ್ಕಲ್ಲಿ ನಾವು ಮಾಡ್ತಾಯಿದ್ವು. ಡ್ಯಾನ್ಸ್ ಮಾಡ್ತಾಯಿದ್ವು, ಸರ್ಕಸ್ ಮಾಡಿ ಜನರನ್ನೆಲ್ಲ ಕೂಡಿಸಿ ಅವರಿಗೆ ಸುವಾರ್ತೆ ಸಾರಿ ಅವರಿಗೆ ಕರಪತ್ರಗಳನ್ನು ಕೊಟ್ಟು ನಾವು ಆ ರೀತಿಯಾದಂಥ ಸಮಯಲ್ ಪಾಸ್ಟರ್ ಜೊತೆಯಲ್ಲಿದ್ದು ಸೇವೆ ಮಾಡಿದ್ದೇವೆ. ಓಕೆ ಅಷ್ಟೇ. ಮತ್ತು ಅಂದರೆ ಸೇವೆಯಲ್ಲಿ ಮತ್ತೆ ಮುಂದೆ ಸೇವೆ ಮಾಡ್ತಾ ಹಾಗೆ ಹೋಗುವಾಗ ಅದರಲ್ಲಿ ಏನೋ ಒಂದು ಸಮಾಧಾನ, ಸೇವೆಯಲ್ಲಿ ಸಮಾಧಾನ ಇರ್ತಾಯಿತ್ತು. ತದನಂತರ ನನ್ನ ಕೆಲಸ ಮುಗಿದ ತಕ್ಷಣವೇ ನಾನು ಹಳ್ಳಿಗಳಿಗೆ ನಾನು ಸಮಯಲ್ ಪಾಸ್ಟ್ರು ಮತ್ತು ನಮ್ಮ ಒಂದು ಬ್ಯಾಚ್ ಇತ್ತು ನಮ್ಮದು, ಆ ಬ್ಯಾಚು ಅವರೆಲ್ಲ ಸೇವೆಗಾಗಿ ನಾವು ಹೊರಟೋಗ್ತಾಯಿದ್ವಿ. ತದನಂತರ ನಾವು ಯಾರ್ಯಾರು ನಾವು ಅವಲಕ್ಕಿ ಮಿಲ್ಲಲ್ಲಿ ಕೆಲಸ ಮಾಡ್ತಾಯಿದ್ವೋ ಅವರೆಲ್ಲರಿಗೂ ನಾನು ಸುವಾರ್ತೆ ಸಾರಿ ರಕ್ಷಣೆಗೆ ನಡೆಸಿದೆ. ಅವರೆಲ್ಲರೂ ಎಲ್ಲರೂ ರಕ್ಷಣೆ, ನಿಮ್ಮ ಮೂಲಕ ಕೆಲಸಕ್ಕೆ ಬಂದವರಿಗೆ ನಿಮ್ಮ ಮೂಲಕ ರಕ್ಷಣೆ. ಓಕೆ ಅಷ್ಟೇ. ಮತ್ತು ನೀವು ಅದೇ ರೀತಿ ಖಾಲಿ ಅವರ ಅಂಡರಲ್ಲಿ ಇದ್ಕೊಂಡು ಖಾಲಿ ಹೀಗಿಂತ ಸೇವೆಗಳೇ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಸಭಾಪಾಲಕರಾಗಿ? ನಾವು 1989ರವರೆಗೂ ನಾನು ಸಮಯಲ್ ಪಾಸ್ಟರ್ ಜೊತೆಯಲ್ಲಿದ್ದು ಸೇವೆ ಮಾಡಿದ್ದೇನೆ. 1990ರಲ್ಲಿ ನನಗೆ ಮಾರ್ಚ್ 7ನೇ ತಾರೀಕಿಗೆ ನನಗೆ ಮದುವೆ ಆಯಿತು. ಮದುವೆ ಆದ ನಂತರ ನಾನು ಹಾಗೆ ಕುಟುಂಬವಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ನನ್ನ ಪತ್ನಿಯು ಸಹ ಆಕೆ ಬೈಬಲ್ ಕಾಲೇಜ್ ಮಾಡಿ, ನ್ಯೂ ಲೈಫ್ ಬೈಬಲ್ ಕಾಲೇಜಲ್ಲಿ ಆಕೆ ನನ್ನನ್ನು ಮದುವೆ ಮಾಡಿಕೊಂಡ ಮೇಲೆ ಇಬ್ಬರು ಸೇರಿ ಸೇವೆ ಮಾಡಬೇಕೆಂಬುದಾಗಿ ತೀರ್ಮಾನಿಸಿದವು. ತದನಂತರ ನಾವು ಮನೆಯಲ್ಲಿ ಹೇಳಿದ್ವು, ನಾನು ಕೆಲಸ ಬಿಡ್ತಾ ಇದ್ದೇನೆ, ನನ್ನ ಕೆಲಸ ಬೇಡ ಅಂಥೇಳಿ. ಅವಲಕ್ಕಿ ಮಿಲ್ಲು ಕೆಲಸ ಮುಗಿಸಿದ ತರುವಾಯ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ತು. ಗೌರ್ಮೆಂಟ್ ಕೆಲಸ ಸಿಕ್ಕಿದ ಮೇಲೆ ಕೆಲವು ವರ್ಷಗಳು ನಾನು ಗೌರ್ಮೆಂಟ್ ಕೆಲಸದಲ್ಲಿ ಮಾಡಿದೆ. ತದನಂತರ ಅದನ್ನು ಬಿಟ್ಟು ನಾನು ನನ್ನ ಪತ್ನಿ ಸೇವೆಗಾಗಿ ಹೋಗೋಣ ಎಂಬುದಾಗಿ ತೀರ್ಮಾನಿಸಿದ್ವು. ಯಾಕಂದರೆ ನನಗೆ ಸೇವೆ ಕರೆಯುವಿಕೆ ಬಂತು. ನಾನು 1990ನೇ ಇಸವಿಯಲ್ಲಿ ನಾನು ಭದ್ರಾವತಿಯಲ್ಲಿ ಒಂದು ಪ್ರಾರ್ಥನಾ ಕೂಟ ಏರ್ಪಡಿಸಿದರು. ಆ ಪ್ರಾರ್ಥನಾ ಕೂಟಕ್ಕೆ ನಾನು ಹೋಗಿದ್ದೆ. ಆ ಪ್ರಾರ್ಥನಾ ಕೂಟದಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ನೈಜೀರಿಯಾದವರನ್ನು ಕರೆಸಿದರು. ಅವರು ಸ್ಟೇಜಿಗೆ ಬಂದ ತಕ್ಷಣವೇ ನಾನು ಅಲ್ಲಿ ಪ್ರಾರ್ಥನೆಗೆ ಕೂತಿರುವಂಥ ಸಂದರ್ಭದಲ್ಲಿ ನಾನು ಅಳ್ತಾ ಪ್ರಾರ್ಥನೆ ಮಾಡ್ತಾಯಿದ್ದೆ, ದೇವರೇ, ನನ್ನನ್ನು ಯಾತಕ್ಕಾಗಿ ನನ್ನ ಕುಟುಂಬದಿಂದ ಬೇರ್ಪಡಿಸಿದೆಯಾ, ಒಬ್ಬನನ್ನಾಗಿ ಆರಿಸ್ಕೊಂಡಿದೆಯಾ, ಮದುವೆ ಆಗಿದೆ, ಈಗ ನಾನು ಏನಕ್ಕಾಗಿ ನನ್ನನ್ನು ಆರಿಸ್ಕೊಂಡಿದ್ದೀರಿ ಎಂಬುದಾಗಿ ನಾನು ಕೇಳಿಕೊಂಡಾಗ ಅವರು ನೈಜೀರಿಯಾದವರು ಅವರು ನೇರ ಸ್ಟೇಜಿಗೆ ಬಂದಿದ್ದೆ. ಅವರು ಪ್ರಾರ್ಥನೆ ಮಾಡಿ ಅನ್ಯ ಭಾಷೆ ಮಾತನಾಡಿ ನನ್ನ ಹೆಸರು ಹಿಡಿದು ಕರೆದು ಜೋಸಫ್ ಎಂಬುದಾಗಿ ನನಗೆ ಕರೆದರು. ಆಗ ನಾನು ಹೇಳಿದೆ, ಕೂಟ ಅಂದರೆ ಜೋಸಫ್ ಅನ್ನುವಂಥವ್ರು ಒಂದು 10 ಜನ ಆದರೂ ಇದ್ದೇ ಇರ್ತಾರೆ, ನಾನೊಬ್ಬನೇ ಅಲ್ಲ ಜೋಸಫ್ ಅಂಥೇಳಿ ನಾನು ಆ ರೀತಿಯಾಗಿ ಆಲೋಚನೆ ಮಾಡ್ತಾ ಅಳ್ತಾ ಇದ್ದೆ. ಅವರು, ನೀನು ಅಳ್ತಾ ಇದೆಯಾ, ನನ್ನ ತಂದೆ ತಾಯಿಗಳಿಂದ ಯಾಕೆ ನನ್ನನ್ನು ಬೇರ್ಪಡಿಸಿದೆ ಎಂಬುದಾಗಿ ಕೇಳ್ತಾ ಇದೆಯಾ,
ಇದು ನಾನು ನಿನ್ನನ್ನು ಕರೆದಿರೋದು ಸೇವೆಗಾಗಿ, ಅದು ಬೇಲೂರು ಅಂತೇಳಿ ಹೇಳಿದ್ರು. ಆಗ ನನಗೆ ಶಾಕ್ ಆಯಿತು, ತುಂಬಾ ಶಾಕ್ ಆಯಿತು. ಆವಾಗ ನಾನು ಒಬ್ಬ ಸೇವಕರ ಜೊತೆಯಲ್ಲಿ ನಾನಿದ್ದಂಥ ಸಂದರ್ಭ ಅದು, ಪಾಸ್ಟರ್ ಡೇವಿಡ್ ಅಂತ. ಅವ್ರ ಜೊತೆಯಲ್ಲಿ ಸೇವೆಯಲ್ಲಿ ತೊಡಗಿ ಅಲ್ಲಿ ಇಲ್ಲಿ ಸೇವೆಗೆ ಹೋಗ್ತಾ ಬರ್ತಾಯಿದ್ದೆ ಕುಟುಂಬವಾಗಿ. ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಹೆಸರು ಹಿಡಿದು ಕರೆದು ನನ್ನನ್ನು ಸೇವೆಗಾಗಿ ನಿಲ್ಲಿಸಿದಾಗ ನಾನು ತೀರ್ಮಾನಿಸ್ಕೊಂಡೆ, ದೇವರು ನನ್ನನ್ನು ಸೇವೆಗಾಗಿ ಕರೆದಿದ್ದಾನೆ. ಬೇಲೂರು ಅನ್ನುವಂಥದ್ದು ಅದು ಒಂದು ಪ್ರವಾಸಕ್ಕೆ ಬಂದು ಹೋಗುವಂಥ ಒಂದು ಪ್ಲೇಸ್ ಆದ ಕಾರಣ ನಾನು ಹಂಗೆ ನೆನೆಸ್ಕೊಂಡು 1-2-3 ಸಾರಿ ಬಂದೋಗಿದ್ದೇನೆ. ಆದರೆ ಬೇಲೂರು ಏನು, ಹೇಗೆ, ಯಾವ ಸ್ಥಿತಿಯಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ತದನಂತರ ನಾನು ತೀರ್ಮಾನ ತೆಗೆದುಕೊಂಡು ಕೆಲವು 2.5 ವರ್ಷ ಪಾಸ್ಟರ್ ಡೇವಿಡ್ ಅಂಥೇಳಿ ಅವ್ರ ಜೊತೆ ಸೇವಕನಾಗಿ ಕೆಲಸ ಮಾಡ್ತಾಯಿದ್ದೆ. ತದನಂತರ 2.5 ವರ್ಷ ಆದ ಮೇಲೆ ಅವರು ನನ್ನನ್ನು ನಿಮ್ಮನ್ನು ದೇವರು ಎಲ್ಲಿಗೆ ಕರೆದಿದ್ದಾರೋ ಅಲ್ಲಿಗೆ ನೀವು ಹೋಗೋದು ಉತ್ತಮ ಅಂತೇಳಿ ಅಲ್ಲಿಂದ ನನ್ನನ್ನು ಕಳಿಸಿದರು. ಬೇಲೂರಿಗೆ ಓಕೆ, ಕಳಿಸಿದರು. ನೀವು ಬೇಲೂರಿಗೆ ಬಂದು ಅಲ್ಲಿ ನಾನಿನ್ನೂ ಬೇಲೂರಿಗೆ ಬಂದಿಲ್ಲ. ಬಟ್ ನಾನು ಅವ್ರ ಜೊತೆಯಲ್ಲಿದ್ದಾಗ ಸೈಕಲಲ್ಲಿ ಹೋಗಿ ಸೇವೆಯನ್ನು ಸಲ್ಲಿಸುತ್ತಾ, ಸೈಕಲ್ಲೇ ಆಗಿನ ಸಂದರ್ಭದಲ್ಲಿ ನಮಗೆ ಸೈಕಲ್ಲು, ಆ ಸೈಕಲಲ್ಲಿ ಹೋಗ್ತಾ ಎಲ್ಲ ಒಂದು 30-35 ಕಿಲೋಮೀಟ್ರು ಸೇವೆ ಮಾಡಿದೆ. ನಾನು ಎಲ್ಲೆಲ್ಲಿ ವಾಸ ಮಾಡಿದ್ನೋ, ಕಲತ್ತಿಗಿರಿ, ಕೆಮ್ಮನಗುಂಡಿ, ವರ್ತೆಗುಂಡಿ, ಈ ರೀತಿಯಾಗಿ ಕೆಲವು ಪ್ಲೇಸ್ಗಳು, ಗಂಗೂರು, ಈ ರೀತಿ ಪ್ಲೇಸ್ಗಳಲ್ಲಿ ನಾನು ಹೋಗ್ತಾ ತೋಟದ ಆ ಕಡೆ ಕೆಲಸಕ್ಕೆ ಬರುವಾಗಿದ್ದಂಥ ಸಂದರ್ಭ ಅಲ್ಲೆಲ್ಲ ಹೋಗಿ ಸುವಾರ್ತೆ ಸಾರಿದೆ. ಆತ್ಮಗಳ ರಕ್ಷಣೆ ಹೊಂದಿದ್ದಾರೆ ಅಲ್ಲಿನೂ ಸಹ ಅನೇಕ ಆತ್ಮಗಳು. ಅವರನ್ನು ಬೇರೆ ಬೇರೆ ಸಭೆಗಳಿಗೆ ನಾವು ಕಳಿಸಿದ್ದೇವೆ, ಸಭೆಗಳ ಸ್ಥಾಪನೆ ಆಗಿದೆ ಅಲ್ಲಿ. ತದನಂತರ ಅವ್ರ ಜೊತೆಯಲ್ಲಿದ್ದು ನಾನು ಕೆಲಸ ಮಾಡ್ತಾ ಸೇವೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ 2.5 ವರ್ಷ ಆದ ತರುವಾಯ ನನ್ನನ್ನು ಹೊರಗಡೆ, ನೀವು ಇಂಥ ಪ್ಲೇಸ್ಗೆ ಹೋಗಬೇಕು, ನಿಮ್ಮನ್ನು ದೇವ್ರು ಕರೆದಿರೋ ಪ್ಲೇಸ್ಗೆ ಹೋಗಬೇಕು ಅಂತೇಳಿ ಹೇಳಿದ್ರು. ಆಗ ನನ್ನ ಅಕ್ಕನ ಹತ್ರ ಬಂದು ನಾನು ಕೇಳಿದೆ, ಅಕ್ಕ ನನಗೆ ಈ ರೀತಿಯಾಗಿ ಸೇವೆಗೆ ಕರೆಯುವಿಕೆ ಆಗಿದೆ, ನಾನು ನನ್ನ ಹೆಂಡತಿ ಹೋಗ್ತೇವೆ ಎಂಬುದಾಗಿ ಹೇಳಿದಾಗ ಅವರು ಆಯಿತು ಒಳ್ಳೆಯದು ಅಂಥೇಳಿ ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ನನ್ನನ್ನು ಬೇಲೂರುವರೆಗೂ ನನ್ನನ್ನು ಕರೆತಂದು ಬಿಟ್ಟು ನನ್ನ ಸೇವೆಗೆ ಅಪರಿಮಿತವಾದಂಥ ಸಹಾಯಗಳನ್ನು ಮಾಡ್ತಾಯಿದ್ರು. ಓಕೆ, ನೀವು ಸೇವೆಗೆ ಒಂದು ವಿಷಯ ಮನೆಯವರಿಗೆ ಗೊತ್ತಿತ್ತು? ಗೊತ್ತಾಯಿತು. ನಾನು ಕೆಲಸ ಬಿಟ್ಟ ತಕ್ಷಣ ಆಫೀಸರ್ ಹತ್ರ ಬಂದು ಅವರು ಮಾತನಾಡಿ, ಸಾರಿ ಇವನು ಅದೇನೋ ದೇವ್ರ ಕೆಲಸ ಅಂತೆ, ದೇವ್ರ ಕೆಲಸಕ್ಕೆ ಹೋಗ್ತಾನಂತೆ ಅಂತೇಳಿ ನಾನು ರಾಜೀನಾಮೆ ಲೆಟ್ರ್ ಕೊಟ್ಟಾಗ ಅವರು ಸಾಹೇಬರು ಅವ್ರು ಹೇಳಿದ್ರು, ನೀವು ಯಾಕೆ ಅಂತೇಳಿ ಕೇಳಿದ್ರು. ಅದ ನಂತರ ನನಗೆ ಬೇಡ, ಕೆಲಸ ಬೇಡ ಅಂತೇಳಿ ಹೇಳಿದೆ. ನನಗೆ ದೇವ್ರ ಕೆಲಸ, ದೇವರು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ, ಹೋಗ್ತಾ ಇದ್ದೀನಿ ಅಂತ. ಆಗ ನಾವು ತಂದೆಗೆ ತಾಯಿಗೆ ಅವ್ರು ಫೋನ್ ಅಂದರೆ ಕರೆ ಕಳಿಸಿ ಅವ್ರು ಬಂದ ತರುವಾಯ ಅವ್ರಿಗೆ ಹೇಳುವಾಗ ಅವ್ರು ಹೇಳಿದ್ರು, ನನ್ನ ತಂದೆ ತಾಯಿ, ಇವನು ಅನ್ನ ಊಟ ಮಾಡಲ್ಲ, ಇವನು ಮಣ್ಣು ತಿಂತಾನೆ, ನನಗೆ ಮದುವೆ ಬೇರೆ ಆಗಿದೆ, ಹೆಂಡ್ತಿನ ಕರ್ಕೊಂಡು ಎಲ್ಲಿ ಹೋಗ್ತಾನೋ ಗೊತ್ತಿಲ್ಲ, ಎಲ್ಲೋ ಬೇಲೂರಿಗೆ ಹೋಗ್ತೀನಿ ಅಂತ. ನಮ್ಮ ತಂದೆ ತಾಯಿಗಳಿಗೂ ಬೇಲೂರು ಅಂದರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆಮೇಲೆ ಮಣ್ಣು ತಿಂತಾನೆ ಬಿಡಿ ಸರ್, ಹೋಗಲಿ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿದ್ರು. ತದನಂತರ ನಾನು ಅಲ್ಲಿಂದ ಎದ್ದು ಬಂದ ತರುವಾಯ ನಾನು ಕೆಲವು ದಿನಗಳಾದ ಮೇಲೆ ನಾನು ಬೇಲೂರಿಗೆ ಬರೋಕ್ಕೆ ಸಾಧ್ಯವಾಯಿತು. ಬೇಲೂರಿಗೆ ಬಂದಲ್ಲಿ ಬೇಲೂರಿಗೆ ಬಂದಾಗ ನನಗೆ ಯಾರೂ ಪರಿಚಯ ಇಲ್ಲ, ಹೊಸ ಸ್ಥಳ, ಯಾರಿಗೂ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತರುವಾಯ ಒಬ್ಬಂಟಿಗನಾಗಿ ನಾನು ಬಂದೆ ಬೇಲೂರಿಗೆ, ಇನ್ನೂ ಫ್ಯಾಮಿಲಿಯಾಗಿ ಬಂದಿಲ್ಲ. ಒಬ್ಬಂಟಿಗನಾಗಿ ನಾನು ಬಂದಂಥ ಸಂದರ್ಭ. ಆ ಸಂದರ್ಭದಲ್ಲಿ ನಾನು ಕೆಲವು ಕಡೆ ಸ್ಥಳಗಳಿಗೆ ಹೋಗಿ ಸುವಾರ್ತೆ ಕರಪತ್ರಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಸುವಾರ್ತೆಯನ್ನು ತಲುಪಿಸಿದೆ. ತರುವಾಯ ಪಾಸ್ಟರ್ ಡೇವಿಡ್ ಅವರು ನನ್ನನ್ನು ಹುಡ್ಕೊಂಡು ಬಂದು ಅಲ್ಲಿ ಮನೆಗೆ ಹೋಗಿ ಕೇಳಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಬೇಲೂರಿಗೆ ಹೋಗಿದ್ದಾರೆ ಅಂತೇಳಿ ಹೇಳುವಾಗ ಅವರು ಹುಡ್ಕೊಂಡು ಬಂದರು. ಅವ್ರಿಗೆ ಸರಿಯಾಗಿ ಕನ್ನಡ ಬರಲ್ಲ, ನನಗೆ ಸರಿಯಾಗಿ ತಮಿಳು ಬರಲ್ಲ, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿಲ್ಲ, ಮಾತುಗಳಲ್ಲಿ ಹೊಂದಾಣಿಕೆ ಆಗ್ತಾಯಿಲ್ಲ. ಅವರು 5,000 ರೂಪಾಯಿ ಚೆಕ್ ತಗೊಂಡು ನನ್ನ ಹತ್ರ ಬಂದರು. ಒಬ್ಬರು ಸೇವಕರು ನಿಮ್ಮ ಮನೆ ಅಡ್ವಾನ್ಸ್ಗಾಗಿ ಸೇವಕರು ಒಂದು 5,000 ರೂಪಾಯಿ ಚೆಕ್ ಕಳಿಸಿದ್ದಾರೆ, ತಗೊಳ್ಳಿ ಅಂತೇಳಿ ಕೊಟ್ಟರು. ಆ ಸಂದರ್ಭದಲ್ಲಿ ನಾವು ಆ ಚೆಕ್ ಇಟ್ಕೊಂಡು ಒಂದು
ಗಲ್ಲಿ ಒಳಗೆ ಹೋದವು. ಗಲ್ಲಿ ಒಳಗೆ ಹೋದಾಗ ಅಲ್ಲಿ ಕೇಳಿದ್ವು, ಇಲ್ಲಿ ಎಲ್ಲಾದರೂ ಮನೆ ಬಾಡಿಗೆ ಇದೆಯಾ ಅಂತ. ನಾವು ಕಣ್ಣು ಮುಂದೆನೇ ಮನೆ ಬಾಡಿಗೆ ಇದೆ, ಆ ಬಾಡಿಗೆ ಕೊಡ್ತಾರಂತೆ ಅಂತ. 325 ರೂಪಾಯಿ ಬಾಡಿಗೆ, 5,000 ಅಡ್ವಾನ್ಸ್ ಅಂದರು. ಆ ಚೆಕ್ ಹಾಗೆ ಕೊಟ್ಟು ಅಲ್ಲೇ ಆವಾಗಲೇ ಆ ದಿನವೇ ಆ ಮನೆ ಬಾಡಿಗೆಯನ್ನು ನಾವು ತೆಗೆದುಕೊಂಡು, ತದನಂತರ ನಾನು ಮನೆಗೆ ಹೋಗಿ ಮನೆಯಲ್ಲಿ ಹೆಂಡತಿಗೆ ಹೇಳಿದೆ, ಈ ರೀತಿಯಾಗಿ ನಮಗೆ ಒಂದು ಮನೆ ಆಗಿದೆ, ಮನೆಗೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ, ಹೇಗೆ ಹಾಗೆ ಅಂತ ಕೇಳಿದ್ರು. ದೇವ್ರು ಕಳಿಸಿದ್ದಾರೆ, ಖಂಡಿತವಾಗ್ಲೂ ದೇವ್ರು ನಂಬಿಗಸ್ತನು ಅಂತೇಳಿ ಹೇಳಿ, ತರುವಾಯ ನಮ್ಮ ಹತ್ರ ಯಾವ ಹಣ ಇಲ್ಲ, ಯಾವ ಸಹಾಯಗಳು ನಮಗೆ ಇಲ್ಲದೇ ಇರುವಂಥ ಸಂದರ್ಭ. ಅಕ್ಕ ಮಾತ್ರ ನಮಗೆ ರೇಷನ್ ಅದು ಇದೆಲ್ಲ ನೋಡ್ಕೊಳ್ತಾ ಇದ್ದರು. ಸರಿ ಅಂಥೇಳಿ ಅಲ್ಲಿಂದ ನಾವು ಈಗ ಏನು ಸಫಾಯಿ ಕರ್ಮಿ ಅದರಲ್ಲಿ ಇದಾಗಿ MR ವೆಂಕಟೇಶ್ ಅಂತೇಳಿ ಅವರು ಒಂದು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅವರು ಒಂದು ದಿನ ಅವ್ರ ಹತ್ರ ಹೋಗಿ ಕೇಳಿದೆ, ದಯಮಾಡಿ ನಮಗೆ ನಿಮ್ಮ ಗಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ಹೇಳಿದಾಗ ಚಿಕ್ಕಮಂಗ್ಳೂರಿಗೆ ಒಂದು ಟ್ರಾಕ್ಟ್ರನ್ನು ಕಳಿಸಿದರು. ಟ್ರಾಕ್ಟ್ರನ್ನು ಕಳಿಸಿ ಅಲ್ಲಿಂದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ನನ್ನ ಫ್ಯಾಮಿಲಿಯನ್ನು, ಪರಿವಾರವನ್ನು ಕರ್ಕೊಂಡು ಕೇವಲ 50 ರೂಪಾಯಿ ಮಾತ್ರ ಚಿಕ್ಕಮಂಗ್ಳೂರಿಂದ ಬೇಲೂರಿಗೆ ಅವರಿಗೆ ನಾನು ಬಾಡಿಗೆ ಕೊಟ್ಟು ನನ್ನ ಮನೆ ಬೇಲೂರಲ್ಲಿ ಮಾಡಿಕೊಂಡೆ. ಅದು ಅಲ್ಲಿ ಸಭೆಯನ್ನು ಪ್ರಾರಂಭ, ಅಲ್ಲಿಂದ ನಾನು ಪೂರ್ಣವಾಗಿ ಸೇವೆ ಮಾಡೋಕ್ಕೆ ಆರಂಭಿಸಿದೆ. ಓಕೆ ಬಾಯ್, ನೀವೀಗ ಸೇವೆಗೆ ಬಂದಿರಿ, ನೀವು ಅಲ್ಲಿಂದ ಅನೇಕ ಅಂದರೆ ಇದು ಯಾವ ಸಮಯದಲ್ಲಿ ಅಷ್ಟೊಂದು 1993ರಲ್ಲಿ. ಅದನಂತರ ಅಲ್ಲಿಂದ ಈಗದವರೆಗೂ ನೀವು ಅಲ್ಲೇ ಸೇವೆ ಮಾಡ್ತಾ ಇದ್ದೀರಾ? ಬೇಲೂರಲ್ಲೇ ಸೇವೆ ಮಾಡ್ತಾ ಇದ್ದೀರಿ. ಈ ಒಂದು ಸೇವಾ ಇದರಲ್ಲಿ ಮಾರ್ಗದಲ್ಲಿ ನಿಮಗೆ ಯಾವ ರೀತಿ ಜನರಿಂದ ಅಥವಾ ನಿಮ್ಮ ಫ್ಯಾಮಿಲಿಯಿಂದ ಯಾವ ರೀತಿ ನಿಮಗೊಂದು ಪ್ರೋತ್ಸಾಹನ ಸಿಕ್ಕಿತಾ, ಇಲ್ಲದೇನಾದರೂ ನಿರುತ್ಸಾಹದ ಮಾತುಗಳು? ಅದಕ್ಕೆ ನೀವು ಒಂದು ಹೇಳಿದ್ರಿ, ನೀವು ತಂದೆ ಹೇಳಿದ್ರೆ ಮಣ್ಣು ತಿಂತಾನೆ ಎಂಬುದಾಗಿ. ಅದೇ ರೀತಿ ಬೇರೆ ಏನಾದರೂ ಬೇರೆಯವರಿಂದ ಏನಾದರೂ ನಿಮಗೆ ನಿರುತ್ಸಾಹದ ಮಾತುಗಳೇನು ಬಂದಿದೆ? ನನ್ನ ಕುಟುಂಬದಿಂದ ಮತ್ತೆ ನಾನು ಅಲ್ಲಿಂದ ಸೇವೆಗಾಗಿ ಬಂದಾಗ ಯಾವುದೇ ರೀತಿಯಾದಂತಹ ನಿರುತ್ಸಾಹ ಮಾತುಗಳು ಬರಲಿಲ್ಲ. ಬೇಲೂರಿಗೆ ಬಂದ ತರುವಾಯ ನನಗೆ ಯಾವುದೇ ಅಂದರೆ ಯಾವ ಜನರಿಂದಲೂ ನಿರುತ್ಸಾಹ ಆಗಲಿಲ್ಲ. ನನಗೆ ಆದಂಥ ಒಂದು ನಿರುತ್ಸಾಹ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು 2.5 ವರ್ಷ ನಾವು ಅಲ್ಲಿ 93ರಿಂದ 92 ಡಿಸೆಂಬರ್ಗೆ ಬಂದಿದ್ದು, 93 ಫೆಬ್ರವರಿ 2ನೇ ತಾರೀಕಿಗೆ ನಾನು ಸೇವೆ ಆರಂಭಿಸಿದಾಗ ನನಗೆ 95ರವರೆಗೂ ಯಾವುದೇ ರೀತಿಯಾದಂತಹ ಒಂದು ವಿಶ್ವಾಸಿಗಳು ಬಂದಿಲ್ಲ, ಯಾವುದೇ ರೀತಿಯಾದಂಥ ಒಬ್ಬ ವ್ಯಕ್ತಿನೂ ಅಲ್ಲಿಗೆ ಬಂದಿಲ್ಲ. ಆವಾಗ ನನಗೆ ನಿರುತ್ಸಾಹ ಆಯಿತು. ದೇವರೇ ಕರ್ತಿದ್ದೆ ಎಂಬುದಾಗಿ ಹೇಳ್ತಾ ಇದೆಯಾ, ಒಬ್ಬರು ಬರ್ತಾ ಇಲ್ಲ. ನಾವು ಎಷ್ಟು ಹಳ್ಳಿಗಳಿಗೆ ಹೋಗಿ ಹಸಿವೆಯಿಂದ ಸೇವೆ ಮಾಡಿ ಕಡಲೆಕಾಯಿ ಹತ್ತಿ ಹಣ್ಣು ತಿನ್ಕೊಂಡು ನಾವು ಸೇವೆ ಮಾಡಿದ್ದೀವಿ. ಈವರೆಗೂ ಒಬ್ಬರಾದರೂ ಯೇಸುವೆ ನಿನ್ನನ್ನು ತಿಳ್ಕೊಂಡಿಲ್ಲ, ಏನು ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಅಂದರೆ ನಿರುತ್ಸಾಹ ನಮಗುಂಟಾಯಿತು ದೇವರಲ್ಲಿ. ನಿರುತ್ಸಾಹ ಉಂಟಾದ ಮೇಲೆ ನಾವು ಇನ್ನು ಬೇಡ, ಇಲ್ಲಿ ಇಷ್ಟು ಕಷ್ಟ ಇದೆಯಲ್ಲ, ಮತ್ತೆ ತಿರುಗಿ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ಬಿಡೋಣ ಅಂತೇಳಿ ನಾನು ನನ್ನ ಪತ್ನಿ ಮಾತನಾಡುವಾಗ ನನ್ನ ಪತ್ನಿಗೆ ಒಂದು ನಂಬಿಕೆ ಇಲ್ಲ, ದೇವರು ಕರೆದಿದ್ದಾರೆ, ದೇವರು ಖಂಡಿತವಾಗಲೂ ಜನರನ್ನು ನಡೆಸೋದಕ್ಕೆ ದೇವ್ರ ಶಕ್ತನು, ಬೇಡ ಹೋಗೋದು, ಮತ್ತು ನಮಗೆ ಅವಮಾನ ಆಗ್ತದೆ ನಾವು ಹೋದರೆ ಅಂಥೇಳಿ ನನ್ನನ್ನು ಉತ್ಸಾಹಪಡಿಸಿದಂಥ, ಧೈರ್ಯಪಡಿಸಿದಂಥ ನನ್ನ ಹೆಂಡತಿ ಧೈರ್ಯಪಡಿಸಿದ ತರುವಾಯ ನಾನು ಒಳಗೆ ನಿರುತ್ಸಾಹನೇ ಆದರೂ ಕೆಲವು ಅಲ್ಲಿನ ಮಕ್ಕಳನ್ನು ಕರೆದು ಅವ್ರಿಗೆ ಟ್ಯೂಷನ್ ಹೇಳ್ತಾ, ನನ್ನ ಪತ್ನಿ ನನಗಿಂತಲೂ ಸ್ವಲ್ಪ ಚೆನ್ನಾಗಿ ಓದಿದ್ದಾರೆ, ಬೈಬಲ್ ಕಾಲೇಜ್ ಮಾಡಿದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಆ ಹುಡುಗಿ ಅಂದರೆ ನನ್ನ ಹೆಂಡತಿ ಮಕ್ಕಳನ್ನು ಕರೆದು ಅವ್ರಿಗೆ ಟ್ಯೂಷನ್ ಹೇಳಿ ಅವರಿಗೆ ಸುವಾರ್ತೆ ಹೇಳ್ತಾಯಿದ್ರು. ಆ ಮಕ್ಕಳ ಮೂಲಕವಾಗಿ ತಂದೆ ತಾಯಿಗಳನ್ನು ನಾನು ಸಂಧಿಸಲು ಸಾಧ್ಯವಾದಾಗ ಅಲ್ಲಿ ತಂದೆ ತಾಯಿಗಳು ಯೇಸುವನ್ನು ವಿಶ್ವಾಸಿಸೋದಕ್ಕೆ ಆರಂಭಿಸಿದರು.
ಹಾಗೆ ಮತ್ತು ಅಲ್ಲಿಂದ ಜನರು ಬರಲಿ ಅಲ್ಲಿಂದ ನಾನು ನನಗೆ ಒಂದೆರಡು ಫ್ಯಾಮಿಲಿ ಬಂದಾಗ ನನಗೆ ಧೈರ್ಯ ಬಂತು, ಬರ್ತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ ಎಂಬುದಾಗಿ. ಆ ಸಂತೋಷದಲ್ಲಿ ಇನ್ನೂ ಹೆಚ್ಚಾಗಿ ಉತ್ಸಾಹದಿಂದ ಸೇವೆ ಮಾಡೋಕ್ಕೆ ಆರಂಭಿಸಿದೆ. ಓಕೆ, ನಂತರ ನಿಮ್ಮ ಸೇವೆ ಬೆಳೀತಾ ಶುರು ಆಯ್ತಲ್ಲ? ಸೇವೆ ಬೆಳೀತಾ. ಓಕೆ ಮಾಸ್ಟರ್, ಈ ಸೇವೆ ನಿಮ್ಮಲ್ಲಿ ಪ್ರಾರಂಭ ಮಾಡಿದ್ರಿ, ನಿಮ್ಮ ಹೆಂಡತಿ ಕೂಡ ನಿಮಗೆ ಸಪೋರ್ಟ್ ಆಗಿ ಅಲ್ಲಿ, ಅಂದರೆ ನೀವು ಕುಗ್ಗಿ ಹೋಗೋ ಸಮಯದಲ್ಲಿ ನಿಮ್ಮ ಹೆಂಡತಿಯವರು ಮಿಸಸ್ ಅವರು ನಿಮಗೆ ಬಲಪಡಿಸ್ತಾಯಿದ್ರು, ಅವರು ನಿಮ್ಮೊಟ್ಟಿಗೆ ಸೇವೆ ಒಂದು ಕೈ ಜೋಡಿಸ್ಕೊಂಡು ನಿಮ್ಮ ನಡೆಸಿ. ಓಕೆ ಮಾಸ್ಟರ್, ನಿಮಗೆ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ನಾನು ಸ್ವಲ್ಪ ಕೇಳ್ತೇನೆ. ನಿಮಗೆ ಎಷ್ಟು ಮಕ್ಕಳು? 2 ಮಕ್ಕಳಿದ್ದಾರೆ. ಗಂಡರಲ್ಲಿ ಎಷ್ಟು? 2 ಗಂಡು ಮಕ್ಕಳು. ಓಕೆ, ಅವರಿಗೆ ಏನು ಮಾಡ್ತಾ ಇದ್ದಾರೆ? ದೊಡ್ಡವನಿಗೆ ಮದುವೆ ಆಗಿ ನನ್ನ ಸೊಸೆ ಇದೆ, ಒಂದು ಮೊಮ್ಮಗು ಇದೆ. ಚಿಕ್ಕವನಿಗೆ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಮಾಡಬೇಕೆಂಬುದಾಗಿದ್ದೇವೆ. ದೊಡ್ಡವನು ನನ್ನ ಜೊತೆಯಲ್ಲಿ ಸೇವೆಯಲ್ಲಿ ನನ್ನ ಜೊತೆಯಲ್ಲಿ ಪಾಲು ತೆಗೆದುಕೊಂಡು ಸೇವೆ ಮಾಡ್ತಾ ಇದ್ದಾನೆ. ತದನಂತರ ಒಂದು ಬ್ರಾಂಚ್ ಚರ್ಚನ್ನು ಆತನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಚಿಕ್ಕವನು ಆತನು ಮ್ಯೂಸಿಕ್ ಮೈಂಡ್ ಆತನು ಸೇವೆಗೆ ನನಗೆ ಸಹಾಯಕನಾಗಿ ಆತ ಈಗ ಬಿಸ್ನೆಸ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ಶಾಪ್ ಇಟ್ಕೊಂಡು ಆತನು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಓಕೆ, ಅಂದರೆ ಅವರು ಕೂಡ ನಿಮಗೆ ಸೇವೆಯಲ್ಲಿ ಸಪೋರ್ಟ್ ಆಗಿದ್ದಾರೆ, ಸಹಾಯಕ. ದೊಡ್ಡ ಮಗ ನಿಮ್ಮೊಟ್ಟಿಗೆ ಸೇವೆಯಲ್ಲಿದ್ದಾರೆ. ಓಕೆ ಅಷ್ಟೇ. ಈಗ ನೀವಾಗ ಒಟ್ಟಾಗಿ ಸೇರಿ ಈಗ ನೀವು ಕುಟುಂಬವಾಗಿ ನೀವು ಕ್ರಿಸ್ತನ ಸೇವೆ ಮಾಡ್ತಾ ಇದ್ದೀರಾ. ನಿಮ್ಮ ತಂದೆ ತಾಯಿಗಳು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ತದನಂತರ ತಂದೆ ತಾಯಿಗಳು, ಅಣ್ಣ, ಅತ್ತಿಗೆ ಎಲ್ಲರೂ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ್ರು. ಪ್ರಾರ್ಥನಾ ಪೂರ್ವಕವಾಗಿ ಎಲ್ಲರೂ ಕ್ರಿಸ್ತನ ಅಂಗೀಕರಿಸಿಕೊಂಡಿದ್ದಾರೆ. ವಿರೋಧ ಮಾಡಿದಂಥವ್ರು ನನ್ನ ಒಳ್ಳೆ ಸ್ವಭಾವ ಮತ್ತು ನಾನು ಒಂದು ಪಾಸ್ಟರ್ ಅಂತೇಳಿ ಅವರಿಗೆ ಗೊತ್ತಾದಾಗ, ಒಬ್ಬ ಸಭಾಪಾಲಕನಂತೇಳಿ ಗೊತ್ತಾದಾಗ ಅವರು ನಾವು ಈ ರೀತಿಯಾಗಿರೋದು ಒಳ್ಳೆಯದಲ್ಲ ಎಂಬುದಾಗಿ ಅವರೇ ಅವರ ಸ್ವಂತ ಇದರಲ್ಲಿ ಸ್ವಂತ ಬುದ್ಧಿಯಿಂದ ಅವರು ಕುಡಿಯೋದೆಲ್ಲ ಬಿಟ್ಟು ಅವರು ಯೇಸುವನ್ನು ವಿಶ್ವಾಸಿಸಿದರು. ಅವರು ಕೂಡ ಯೇಸು ಸ್ವಾಮಿ ಒಳಗೆ. ಅಣ್ಣ ಕೂಡ ಬಂದರು? ಅಣ್ಣ ಬಂದು ಅವರು ದೀಕ್ಷಾ ಸ್ನಾನ ತಗೊಂಡು ಅವರಿಗೆ ಶ್ರೀನಿವಾಸ್ ಅಂತೇಳಿ ಹೆಸರಿದ್ದದ್ದು ಪೌಲ್ ಎಂಬುದಾಗಿ ಹೆಸರಾಯಿತು. ಓಕೆ ಅಷ್ಟೇ. ನೀವೊಂದು ಇಲ್ಲಿ ಬೇಲೂರಿಗೆ ಬಂದು ಎಷ್ಟು ವರ್ಷ ಆಯಿತು ಅಷ್ಟೇ? ನಾನು 92 ಡಿಸೆಂಬರ್ ತಿಂಗಳಲ್ಲಿ ನಾನು ಬಂದಿದ್ದು. ಅಲ್ಲಿ ಸಭೆ ಪ್ರಾರಂಭ ಮಾಡಿ 93 ಫೆಬ್ರವರಿ 2ರಲ್ಲಿ ನಾನು ಅಂದರೆ ಪ್ರಾರ್ಥನೆ ಅಂದರೆ ಸುವಾರ್ತೆ ಸಾರೋದಕ್ಕೂ ಪ್ರಾರ್ಥನೆ ಆರಂಭಿಸಿದ್ದು 93ರಿಂದ ಒಂದು 24 ವರ್ಷ ನೀವು ಬೇಲೂರು ಸೇವೆ ಮಾಡ್ತಿದ್ದೀವಿ. ಈಗ ಅಲ್ಲಿ ಯಾವ ರೀತಿ ನಡೀತಿದೆ ಅಷ್ಟೇ? ಅಲ್ಲಿ ಒಂದು ಮನೆ ಬಾಡಿಗೆಯಲ್ಲಿ ನಾವು ಸೇವೆ ಆರಂಭಿಸಿದವು. ಕೆಲವು ಒಂದು 3 ಕುಟುಂಬ ದೇವ್ರ ಕಡೆಗೆ ಬಂದಾಗ ಅವರು ಆ 3 ಕುಟುಂಬನೂ ನನ್ನ ಜೊತೆಯಲ್ಲಿ ಸೇರಿ ಸೇವೆ ಮಾಡಿದರು. ಸೇವೆ ತರುವಾಯ ಹೀಗೆ ಇರೋದು ಒಳ್ಳೆಯದಲ್ಲ, ನಾವೇನಾದರೂ ಒಂದು ಸ್ಥಳವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ತೀರ್ಮಾನಿಸಿದವು. ಒಂದು ಸ್ಥಳವನ್ನು ತೆಗೆದುಕೊಂಡು ಒಂದು 3/4 ಎಕರೆ ಜಮೀನನ್ನು ತೆಗೆದುಕೊಂಡು ಅಲ್ಲಿ ಅಲ್ಲಿ ಒಂದು ಸೇವೆ ಆರಂಭಿಸಿ ಅಲ್ಲಿ ಒಂದು ಸಭೆಯನ್ನು ಕಟ್ಟಿದ ಮೇಲೆ ಸಭೆಗೆ ಜನ ಬರೋದಕ್ಕೆ ಆರಂಭಿಸಿದರು. ಈಗೊಂದು ಅಲ್ಲಿ ಸಾಧಾರಣ ಎಷ್ಟು ಜನ ಸಭೆ ಅಂದರೆ ಕ್ರಿಸ್ತನ ಕಂಡುಕೊಂಡಿದ್ದಾರೆ? ಅಲ್ಲಿ ಹೆಚ್ಚು ಕಡಿಮೆ ಒಂದು 2,500 ಜನದ ಮೇಲೆ ಕ್ರಿಸ್ತನನ್ನು ಕಂಡುಕೊಂಡು ಇವತ್ತು ದೇವರಲ್ಲಿ ಇದ್ದಾರೆ. ಹೌದು. ಓಕೆ, ನಿಮಗೆ ಅದು ಈಗ ಯಾವತ್ತಾದ್ರೂ ನೆನೆಸಿದಾಗ ಅಷ್ಟೇ ನಾನು ಬೇಡಾಗಿತ್ತು ನನಗೆ ಸೇವೆ ಜೀವಿತ ಅಂತ ಅಂದರೆ ಓಕೆ ಫಸ್ಟ್ ಅದೊಂದು ಹೇಳಿದರೆ ಯಾವ ಸ್ಟಾರ್ಟಲ್ಲಿ ಯಾರು ಬರದೇ ಇರುವಾಗ ಇಲ್ಲಿ ಬೇಡ ವಾಪಸ್ ಹೋಗೋ ಅಂತ ಒಂದು ಮನಸ್ಸು ಬರ್ತದೆ. ಅದು ಬಿಟ್ಟು ಅದರ ನಂತರ ನಿಮ್ಗೆ ಯಾವತ್ತಾದ್ರು ಎನಿಸುತ್ತೆ ಯಾಕಾದರೂ ನಾನು ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ಯಾಕಾದರೂ ನಾನು ಈ ಸೇವೆ ಮಾಡಬೇಕು ಅಂತ ಯೋಚನೆ ಯಾವತ್ತಾದರೂ ಬಂದಿದ್ದ ನಿಮಗೆ? ನಂತರ ಬಂದಿಲ್ಲ. ನಂತರ ಯಾವುದೇ, ಯಾಕಂದರೆ ಇದರಲ್ಲಿರುವಂಥ ಸಂತೋಷ, ಇದರಲ್ಲಿರುವಂಥ ಆನಂದ, ಇದರಲ್ಲಿರುವಂಥ ಒಂದು ಆತ್ಮಗಳ ಭಾರ ನನಗೆ ಒಂದು ರೀತಿಯಲ್ಲಿ ಉತ್ತೇಜನ ಕೊಡ್ತಾ ಬಂತು. ಈ ರೀತಿಯಾಗಿ ನಾನು ಇನ್ನೂ ಹೆಚ್ಚಾಗಿ ಸೇವೆ ಮಾಡಬೇಕು ಅನ್ನೋ ಒಂದು ಭಾರ ಜಾಸ್ತಿ ಆಯಿತು. ಓಕೆ ಭಾಷೆ, ಒಳ್ಳೆಯದು ಭಾಷೆ. ಓಕೆ, ನಿಮ್ಮ ಮುಂದೆ ದರ್ಶನ ಏನು ಭಾಷೆ, ಏನು ಮಾಡಬೇಕೆಂಬುದಾಗಿದ್ದೀರಾ? ಕ್ರಿಸ್ತನಿಗಾಗಿ ಇನ್ನೂ ಅನೇಕ ಜನರನ್ನು ದೇವ್ರ ಕಡೆ ನಡೆಸಬೇಕು ಅನ್ನುವಂಥ ಒಂದು
ಆ ಒಂದು ದರ್ಶನ, ಆ ಒಂದು ಭಾರ ನನಗಿದೆ. ಆದುದರಿಂದ ನಾನು ಕ್ರಿಸ್ತನನ್ನು ಹೆಚ್ಚು ಜನರಿಗೆ ಪರಿಚಯ ಪಡಿಸಬೇಕು ಅನ್ನುವಂಥದ್ದು. ಆಲ್ರೆಡಿ ನಾನು OM ಟೀಮ್ ಮೂಲಕವಾಗಿಯೂ, ಕಾರ್ನರ್ ಸ್ಟೋನ್ ಮೂಲಕವಾಗಿಯೂ, ಕ್ಯಾಂಪಸ್ ಕ್ರೂಸೇಡ್ ಮೂಲಕವಾಗಿಯೂ ಸುತ್ತಮುತ್ತಲ 382 ಹಳ್ಳಿಗಳು, ಅದರಲ್ಲಿ ಹೆಚ್ಚು ಕಡಿಮೆ ಒಂದು 280 ಮೇಲ್ಪಟ್ಟು ಹಳ್ಳಿಗಳನ್ನು ನಾವು ಹೋಗಿ ಒಂದು ಸೇವೆ ಮೂಲಕವಾಗಿ ಸಂಧಿಸಿ ಅನೇಕ ಆತ್ಮಗಳನ್ನು ಅಲ್ಲಿಂದ ಬರೋದಕ್ಕೆ ಸಾಧ್ಯವಾಯಿತು. ಇನ್ನೂ ಅನೇಕ ಆತ್ಮಗಳು ಗೆದ್ದುಕೊಳ್ಬೇಕಂದ್ರೆ ದಾಹ ನಿಮ್ಮಲ್ಲಿ ಇದೆ. ಅದೊಂದು ಅಷ್ಟೇ. ಓಕೆ ಅಷ್ಟೇ, ಒಳ್ಳೆ. ಕೊನೆಯದಾಗಿ ಅಷ್ಟೇ, ಅನೇಕ ಜನರು ಈ ಸಮಯದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮಗೆ ಕೇಳ್ತಾ ಇದ್ದಾರೆ. ಆಸರೆ ಟಿವಿ ಆ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ನಾನು ಹೇಳುವಂಥದ್ದು ಏನಂತೇಳಿ ಹೇಳಿದ್ರೆ, ನನ್ನ ಜೀವಿತವನ್ನು ದೇವರು ಬದಲಾಯಿಸಿದ್ದಾರೆ. ಖಂಡಿತವಾಗಲೂ ನಿಮ್ಮ ಜೀವಿತಗಳನ್ನು ಸಹ ಬದಲಾಯಿಸೋದಕ್ಕೆ ಆತನು ಶಕ್ತನು. ಯಾಕಂದರೆ ಆತನು ಸರ್ವ ಸೃಷ್ಟಿಕರ್ತನಾದ ಕಾರಣ ಆತನನ್ನು ನೀವು ವಿಶ್ವಾಸಿಸಿದರೆ ಖಂಡಿತವಾಗಲೂ ನನ್ನ ಜೀವಿತ ಬದಲಾಯಿಸಿದ ಅದೇ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸುವಂಥವನಾಗಿದ್ದಾನೆ. ನಾನು ಯಾವ ಮತಾಂತರನೂ ಆಗಿಲ್ಲ, ಹಾಗೂ ನಾನು ಯಾವ ಆಮಿಷಗಳಿಗೂ ನಾನು ಒಳಪಟ್ಟವನಲ್ಲ. ನನ್ನ ಸ್ವ ಇಚ್ಛೆಯಿಂದ ನಾನು ಯೇಸು ಕ್ರಿಸ್ತನನ್ನು ವಿಶ್ವಾಸಿಸಿ ನಾನು ಬಂದಿದ್ದೇನೆ. ಆ ಅಂದಿನಿಂದ ಇಂದಿನವರೆಗೂ ಇಲ್ಲಿ ನಿಮ್ಮ ಮುಂದೆ ವೀಕ್ಷಕರ ಮುಂದೆ ಕೂತಿರುವ ಈವರೆಗೂ ದೇವರು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ 2 ಮಕ್ಕಳನ್ನು, 2 ಸೊಸೆಯನ್ನು ಹಾಗೂ ನನ್ನ ಮೊಮ್ಮಗುವನ್ನು ದೇವರ ಕೃಪೆಯಿಂದ ಆತನು ಆಶೀರ್ವದಿಸ್ತಾ ಇಲ್ಲಿವರೆಗೂ ನಡೆಸುತ್ತಾ ಬಂದಿದ್ದಾನೆ. ವೀಕ್ಷಕರಿಗೆ ನನ್ನ ಧನ್ಯವಾದಗಳು. ಓಕೆ ಅಷ್ಟೇ. ಇಷ್ಟೊತ್ತು ನಮ್ಮಲ್ಲಿ ಬಂದು ನಿಮ್ಮ ಜೀವಿತದಲ್ಲಿ ಆದಂಥ ಎಲ್ಲ ಘಟನೆಗಳನ್ನು ನೀವು ಸವಿಸ್ತಾರವಾಗಿ ಹೇಳಿದ್ದೀರಿ. ನೀವು ವಂದನೆಗಳು ಅಷ್ಟೇ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸೇವಕರೊಂದಿಗೆ ನಾವು ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿಯವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು. ಧನ್ಯವಾದ.